ಕರುನಾಡ ಜನರಿಗೆ ನಿಜಕ್ಕೂ ಇದು ಚಿನ್ನದಂಥ ಸುದ್ದಿ. ಗಗನಕ್ಕೇರ್ತಾ ಇರುವ ಚಿನ್ನ ರೇಟ್ ಮಧ್ಯೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಕೊಪ್ಪಳ ರಾಯಚೂರು ಜನರಿಗೆ ಗೋಲ್ಡನ್ ಚಾನ್ಸ್. ಗಗನಕ್ಕೇರ್ತಾ ಇರುವ ಚಿನ್ನದ ರೇಟ್ ಮಧ್ಯೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಕೊಪ್ಪಳ ರಾಯಚೂರು ಜನರಿಗೆ ಗೋಲ್ಡನ್ ಚಾನ್ಸ್. ಈ ಸುದ್ದಿ ಕೇಳಿದ್ರೆ ಶಾಕು, ಅದರ ಜೊತೆಗೆ ಖುಷಿ ಎರಡೂ ಕೂಡ ಆಗತ್ತೆ. ಕೊಪ್ಪಳ ರಾಯಚೂರಿನಲ್ಲಿ ಪತ್ತೆಯಾಗಿದೆ ಚಿನ್ನ. ಲಿಥಿಯಂ ನಿಕ್ಷೇಪ ಕುಷ್ಟಗಿ ತಾಲೂಕಿನ ಅಮರಾಪುರ ಬ್ಲಾಕ್ನಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ರಾಯಚೂರಿನ ಅಮರೇಶ್ವರದಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿರುವಂತದ್ದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಡೆಸಿದ ಸರ್ವೆಯಲ್ಲಿ ಈ ವಿಚಾರ ಗೊತ್ತಾಗಿದೆ. ಸುಮಾರು 65 ಸ್ಥಳಗಳಲ್ಲಿ ಚಿನ್ನ ಲಿಥಿಯಂ ಇರೋದು ಪತ್ತೆಯಾಗಿದೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ರೇಟ್ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಅದನ್ನ ಗಮನಿಸ್ತಾ ಇದ್ದೀವಿ. ನಿನ್ನೆ ಒಂದು 75 ರೂಪಾಯಿ ಅಷ್ಟು ಜಾಸ್ತಿ ಆಗಿತ್ತು, ಅದಾದ್ಮೇಲೆ ಇವತ್ತು ಒಂದು 80 ರೂಪೀಸ್ ಅಷ್ಟು ಕಡಿಮೆ ಆಗಿದೆ. ಈ ಏರಿಳಿತ ಆಗ್ತಾ ಇದೆ. ಬಟ್ ಆದರೆ ಚಿನ್ನನ ನಾವು ಮಾತಾಡ್ಸೋದಕ್ಕೂ ಆಗಲ್ಲ. ಕಾರಣ ಹೇಳಿ ಕೇಳಿ 10,000 ಒಳಗಿದ್ದಂತಹ ರೇಟ್ ಈಗ 10,000 ಗಡಿ ದಾಟ್ಕೊಂಡು 11-12,000 ಹತ್ರ ಬಂದು ನಿಂತಿದೆ 22 ಕ್ಯಾರೆಟ್ ಚಿನ್ನ. ಈ ಗಗನಕ್ಕೇರ್ತಾ ಇರುವಂಥ ಚಿನ್ನದ ರೇಟ್ ಮಧ್ಯೆ ಇದು ನಿಜಕ್ಕೂ ಒಂದು ರೀತಿಯಾದಂಥ ಗುಡ್ ನ್ಯೂಸು. ಅದರಲ್ಲೂ ಕೊಪ್ಪಳ ರಾಯಚೂರು ಜನರಿಗೆ ಒಂದು ಗೋಲ್ಡನ್ ಚಾನ್ಸ್ ಇದು. ಈ ಸುದ್ದಿ ಕೇಳಿದ್ರೆ ಒಂದು ಕಡೆ ಶಾಕು ಆಗುತ್ತೆ, ಅದರ ಜೊತೆಗೆ ಖುಷಿನೂ ಆಗುತ್ತೆ. ನಿಜಕ್ಕೂ ಅದಕ್ಕೆ ನಾವು ಹೇಳಿದ್ದು ಇದು ಚಿನ್ನದಂತ ಸುದ್ದಿ ಅಂತ. ಕೊಪ್ಪಳ ರಾಯಚೂರಿನಲ್ಲಿ ಚಿನ್ನ ಪತ್ತೆ ಆಗಿದೆ. ಲಿಥಿಯಂ ನಿಕ್ಷೇಪ, ಈ ಚಿನ್ನ ಮತ್ತೆ ಲಿಥಿಯಂ ಏನಿದೆ ಅದೆರಡೂ ಪತ್ತೆ ಆಗಿರುವಂಥದ್ದು. ಅದಕ್ಕೆ ಒಂದ್ ಕಡೆ ಶಾಕು, ಮತ್ತೊಂದ್ ಕಡೆ ಖುಷಿ ಆಗ್ತಾ ಇರುವಂಥದ್ದು. ಕೊಪ್ಪಳ ರಾಯಚೂರಿನಲ್ಲಿ ಆ ಭಾಗದಲ್ಲಿ ಪತ್ತೆ ಆಗಿರುವಂಥದ್ದು. ಕುಷ್ಟಗಿ ತಾಲೂಕಿನ ಅಮರಾಪುರ ಬ್ಲಾಕ್ನಲ್ಲಿ ಚಿನ್ನದ ನಿಕ್ಷೇಪ ಏನಿದೆ ಅದು ಪತ್ತೆಯಾಗಿದೆ. ರಾಯಚೂರಿನ ಅಮರೇಶ್ವರದಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆ. ಸಂಪೂರ್ಣ ಮೀಲು ಅರಣ್ಯ ಪ್ರದೇಶದಲ್ಲೇ ಈ ಚಿನ್ನದ ನಿಕ್ಷೇಪ ಪತ್ತೆಯಾಗಿರುವಂತ ವಿಚಾರ ಗೊತ್ತಾಗ್ತಾ ಇದೆ. ಸಾಮಾನ್ಯವಾಗಿ ನಾವಿಲ್ಲಿ ಗಮನಿಸಬೇಕು, ಚಿನ್ನದ ಗಣಿಗಳಲ್ಲಿ ಪ್ರತಿ ಟನ್ ಮಣ್ಣಲ್ಲಿ 2-3 ಗ್ರಾಮ್ ಚಿನ್ನ ಪತ್ತೆ ಆಗುತ್ತೆ ಅಲ್ವಾ. ಆದ್ರೆ ಅಮರಾಪುರ ಬ್ಲಾಕ್ ನಲ್ಲಿ ಪ್ರತಿ ಟನ್ ಮಣ್ಣಿಗೆ 12-14 ಗ್ರಾಮ್ ಚಿನ್ನ ಇರೋದು ಪತ್ತೆಯಾಗಿದೆ. ಇದು ಒಂದ್ ಕಡೆ ಖುಷಿ, ಮತ್ತೊಂದ್ ಕಡೆ ಶಾಕ್. ಯಾಕಂತಂದ್ರೆ ಸಹಜವಾಗಿ 2-3 ಗ್ರಾಮ್ ಅಷ್ಟಿರುತ್ತೆ. ಬಟ್ ಇಲ್ಲಿ ಅಮರಾಪುರದ ಬ್ಲಾಕ್ ಏನಿದೆ ಅಲ್ಲಿ ಪ್ರತಿ ಟನ್ ಮಣ್ಣಿಗೆ 12-14 ಗ್ರಾಮ್ ಚಿನ್ನ ಇರೋದು ಪತ್ತೆಯಾಗಿದೆ. ಇದು ಒಂದ್ ರೀತಿ ಖುಷಿ ವಿಚಾರ. ಆಮೇಲೆ ಹಟ್ಟಿ ಚಿನ್ನದ ಗಣಿಯಲ್ಲಿ ಪ್ರತಿ ಟನ್ ಮಣ್ಣಲ್ಲಿ 2-2.5 ಗ್ರಾಮ್ ಚಿನ್ನ ಪತ್ತೆಯಾಗಿದೆ. ಅಮರೇಶ್ವರದಲ್ಲಿ 2023ರಲ್ಲಿ ನಾವು ಗಮನಿಸಬೇಕು, 2023ರ ಸಂದರ್ಭದಲ್ಲಿ ಲಿಥಿಯಂ ನಿಕ್ಷೇಪ ಏನಿದೆ ಅದು ಪತ್ತೆಯಾಗಿದೆ. ಆದರೆ ಇದುವರೆಗೂ ಕೂಡ ಈ ಲಿಥಿಯಂ ಹೊರ ತೆಗೆಯುವಂತ ಕೆಲಸ ಏನಿದೆ ಅದು ಆರಂಭ ಆಗಿಲ್ಲ. 2023ರಲ್ಲಿ ಪತ್ತೆಯಾದಂಥ ಸಂದರ್ಭದಲ್ಲಿ ಆಮೇಲೆ ಇಲ್ಲಿವರೆಗೂ ಅದನ್ನ ಹೊರಗಡೆ ತೆಗೆಯುವಂಥ ಕೆಲಸ ಏನಿರುತ್ತೆ ಅಂದರೆ ಮೈನಿಂಗ್ ಮಾಡೋದು ಆ ಥರದ್ದು ಯಾವುದೂ ಕೂಡ ಕಾರ್ಯ ಇನ್ನೂ ಕೂಡ ಆರಂಭ ಆಗಿಲ್ಲ. ಆಮೇಲೆ ದಿನದಿಂದ ದಿನಕ್ಕೆ ಗೋಲ್ಡ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ನೋಡಿ. ಮುಂಚೆ ಎಲ್ಲ 10,000 ಒಳಗಿದ್ದಂತಹ ರೇಟು ಈಗ 10,000 ದಾಟಿ 12,000, 13,000 ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಇದೆ.